Hello, good day to you all students. Today we will continue with same exception chapter but the next part, that is how to raise the exception. ಎಕ್ಸೆಪ್ಷನ್ ಅನ್ನ ಹೇಗೆ ರೇಸ್ ಮಾಡಬೇಕು ಅದನ್ನ ನಾವು ನೋಡ್ತೇವೆ. Raising exceptions. Sometimes we want to create our own exceptions when certain conditions are not met. Then we will go for raising exceptions. Here you can see same exceptions are given. That means built-in exceptions are given and they are modified. Built-in exceptions ಏನಿತ್ತು ಅದನ್ನೇ modify ಮಾಡಿದ್ದಿದೆ. ಅಂದರೆ ಡೈರೆಕ್ಟ್ ಅದು ಎರರ್ ಮೆಸೇಜ್ ಟೈಪಲ್ಲೇ ಅನಿಸ್ಬೇಕು, ಆ ಟೈಪಲ್ಲಿ ಮಾಡಿಫೈ ಮಾಡಿದ್ದಿದೆ. ನಮ್ದು ಯಾವುದೋ ಒಂದು ಎರರ್ಸನ್ನು ರೇಸ್ ಮಾಡ್ಕೊಳ್ಳೋದು. ಈಗ ನೋಡ್ರಿ, ಏಜ್ ಲೆಸ್ ದೆನ್ ಜೀರೋಗೆ ನಾನೇ ಯಾವುದೊಂದು ಎರರ್ ಮೆಸೇಜನ್ನು ತೆಗೆದುಕೊಡ್ಬೋದು. ಗ್ರೇಟರ್ ದೆನ್ 120 ಇದ್ದರೆ ನಾವೇ ಒಂದು ಮೆಸೇಜನ್ನು ಕೊಡ್ಬೋದು. ಆ ಟೈಪಲ್ಲಿ ಪ್ರೋಗ್ರಾಮ್ ಬರೆದಿದ್ದಿದೆ. ಸೊ ದರ್ ಇಸ್ ಎ ಫಂಕ್ಷನ್ def set age as a parameter. ಏಜ್ ಅನ್ನ ಇಲ್ಲಿಂದ ಪಾಸ್ ಮಾಡ್ತಾ ಇದ್ದೇವೆ. ಇಫ್ ಏಜ್ ಲೆಸ್ ದೆನ್ 0 ಇದ್ರೆ ರೇಸ್ ವ್ಯಾಲ್ಯೂ ಎರರ್, ಏಜ್ ಕ್ಯಾನಾಟ್ ಬಿ ನೆಗೆಟಿವ್. ಏಜ್ ಗ್ರೇಟರ್ ದೆನ್ 120 ಇದ್ರೆ ರೇಸ್ ವ್ಯಾಲ್ಯೂ ಎರರ್, ಏಜ್ ಸಿಮ್ಸ್ ಅನ್ರಿಯಲಿಸ್ಟಿಕ್. ರಿಟರ್ನ್ ಏಜ್ ಇಲ್ಲದೆ ಇದ್ರೆ ಏಜ್ ಅನ್ನ ಪ್ರೋಗ್ರಾಮಿಗೆ ರಿಟರ್ನ್ ಮಾಡು. ರಿಟರ್ನ್ ಇಲ್ಲಿ ಬರ್ಬೇಕು, ಯಾಕೆಂದ್ರೆ ಫಂಕ್ಷನ್ ಲೆವೆಲ್ ಈ ಟೈಪ್ ಇಲ್ಲಿ ಲೆವೆಲ್ ಇದ್ರೂ ಎರರ್ ಬರ್ತದೆ ಪೈಥಾನ್ ಅಲ್ಲಿ. ಇಲ್ಲಿ ಬರ್ಬೇಕು, ಯಾಕೆಂದ್ರೆ ಫಂಕ್ಷನ್ ಲೆವೆಲ್ ಇಸ್ ದಿಸ್ ಒನ್. ಓಕೆ, ಇಲ್ಲಿ ಕೊಟ್ಟಿದ್ದು ತಪ್ಪಾಗಿದೆ. ಯೂಸಿಂಗ್ ದ ಫಂಕ್ಷನಾಲಿಟಿ ಬೈ ಕಾಲಿಂಗ್ ಸೆಟ್ ಏಜ್. ಟ್ರೈ ಯೂಸರ್ ಏಜ್ ಇಸ್ ಈಕ್ವಲ್ ಟು ಇಂಟ್ ಇನ್ಪುಟ್ ಎಂಟರ್ ಯುವರ್ ಏಜ್. ಏಜ್ ಅನ್ನ ಇನ್ಪುಟ್ ಮಾಡ್ಕೊಳ್ತಾ ಇದ್ದೇವೆ. ವ್ಯಾಲಿಡ್ ಏಜ್ ಇಸ್ ಈಕ್ವಲ್ ಟು ಸೆಟ್ ಏಜ್ ಯೂಸರ್ ಏಜ್. ಅಂದ್ರೆ ಏನೇ ಏಜ್ ಕೊಟ್ಟಿದ್ದನ್ನ ಇಲ್ಲಿ ಕಳಿಸ್ತಾ ಇದ್ದೇವೆ. ಇಲ್ಲಿ ಕಳಿಸಿ ಅದನ್ನೊಂದು ಮನಿ ಫಿಲ್ಟರ್ ಮಾಡ್ದಂಗೆ ಮಾಡಿದ್ದೇವೆ. ಅಂದ್ರೆ ಆ ಏಜು ಲೆಸ್ ದೆನ್ 0 ಇದ್ರೆ ಈ ಟೈಪ್ ಎರರ್ ಡಿಸ್ಪ್ಲೇ ಮಾಡು, ಗ್ರೇಟರ್ ದೆನ್ 120 ಇದ್ರೆ ಈ ಟೈಪ್ ಎರರ್ ಡಿಸ್ಪ್ಲೇ ಮಾಡು. ಅಂದ್ರೆ 1ರಿಂದ 120 ತನಕ ಇದ್ರೆ ಅದನ್ನ ವ್ಯಾಲಿಡ್ ಏಜ್ ಅಂತ ತೆಗೆದುಕೋ. ಮತ್ತೆ ಇಲ್ಲಿ ಪ್ರಿಂಟ್ ಯುವರ್ ಏಜ್ ಇಸ್ ಸೆಟ್ ಟು ವ್ಯಾಲಿಡ್ ಏಜ್ ಅಂತ ಡಿಸ್ಪ್ಲೇ ಮಾಡು. ಮತ್ತೆ ಇಲ್ಲಿ ಎಕ್ಸೆಪ್ಟ್ ವ್ಯಾಲ್ಯೂ ಎರರ್ ಆಸ್ ಎರರ್, ಅಂದ್ರೆ ಇಲ್ಲಿ ಏನು ಎರರ್ ಮೆಸೇಜ್ ಇದೆ ಅದನ್ನ ಇಲ್ಲಿ ತೆಗೆದುಕೊಂಡು ಈ ಪ್ರಿಂಟ್ ಫಾರ್ಮೆಟ್ ಅಲ್ಲಿ ಡಿಸ್ಪ್ಲೇ ಮಾಡು ಅಂತೇಳಿ ಮಾಡಿದ್ದಿದೆ ಪ್ರೋಗ್ರಾಮ್. ದಟ್ ಮೀನ್ಸ್ ವಿ ಆರ್ ಟ್ರೈಯಿಂಗ್ ಒನ್ ಕೋಡ್ ಸೆಗ್ಮೆಂಟ್ and we are using the same built-in exception as our own error. ಟೈಪಲ್ಲಿ ಟ್ರೈ ಮಾಡಿದ್ದಿದೆ. ಓಕೆ, ಸಿಂಪಲ್. ಇದನ್ನು ನಾವು ಒಂದ್ಸಲ ನೋಡುವ, ಬೇಕಾದ್ರೆ ಪ್ರೋಗ್ರಾಮನ್ನು ಮಾಡಿ ನೋಡುವ. ದೆನ್ ಯು ವಿಲ್ ಕಮ್ ಟು ನೋ ಹೌ ಇಟ್ ವರ್ಕ್ಸ್. ಪ್ರೋಗ್ರಾಮ್ example to raise exception function part. We have taken the same thing. So you can see here that is at this level, function level, then the main part, try, then the except. We will run this program. Same program we will run again and we will check it out. Yeah, enter your age. I will take age as 20. So your age is set to 20. That means valid age it is. 1 to 20 means it will show the message in this way. Again we will run back, run the module. We will take one negative value, minus 20. The error, age cannot be negative. ಇಲ್ಲಿ ನೋಡ್ರಿ, ಈ ಎರರ್ ಅನ್ನ ಡಿಸ್ಪ್ಲೇ ಮಾಡುತ್ತೆ. ಎಕ್ಸೆಪ್ಟ್ ವ್ಯಾಲ್ಯೂ ಎರರ್ ಎಸ್ ಎರರ್, ಪ್ರಿಂಟ್ ಎಫ್ ಎರರ್ ಕೋಲನ್ ಎರರ್. ಅಂದ್ರೆ ಇಲ್ಲಿ ಏನು ನಾವು ಎರರ್ ಮೆಸೇಜ್ ಅನ್ನ ಕೊಟ್ಟಿದ್ದೇವೆ, ಆಪ್ಷನ್ಸ್ ಅನ್ನು ಕೊಟ್ಟಿದ್ದೇವೆ, ಅಂದ್ರೆ ಪ್ಯಾರಾಮೀಟರ್ ಏನು ಕೊಟ್ಟಿದ್ದೇವೆ ವ್ಯಾಲ್ಯೂ ಎರರಿಗೆ, ಅದು ಇಲ್ಲಿ ಪಾಸ್ ಆಗ್ತದೆ. ಇಲ್ಲಿ ಆ ಎರರ್ ಅಂತ ಹೇಳಿ ಡಿಸ್ಪ್ಲೇ ಆಗ್ತದೆ. ಎರರ್ ಮೆಸೇಜ್ ನೋಡ್ರಿ. ಮತ್ತೊಂದ್ಸಲ ನಾನು ರನ್ ಮಾಡಿ ತೋರಿಸ್ತೇನೆ. ಸೊ ವಿ ವಿಲ್ ಟೇಕ್ ದಿ minus 30, run, error, age cannot be negative. Okay, now we will try another one, that is run module. We will try with 130. So error, age seems unrealistic. Okay, so here we can see this one. Now ಏನು ಟ್ರೈ ಮಾಡಿದ್ವಿ, ಯೂಸರ್ ಏಜ್. ಇಂಟ್ ಇನ್ಪುಟ್ ಎಂಟರ್ ಯುವರ್ ಏಜ್. ಏಜನ್ನು ಇನ್ಪುಟ್ ಮಾಡ್ಲಿಕ್ಕೆ ಹೇಳಿದ್ವಿ, ಅದನ್ನು ಇಂಟಿಜರಿಗೆ ಕನ್ವರ್ಟ್ ಮಾಡಿದ್ವಿ, ಯೂಸರ್ ಏಜಿಗೆ ಕೊಟ್ವಿ. ಅದನ್ನು ವ್ಯಾಲಿಡ್ ಏಜ್ ಅಂತ ಚೆಕ್ ಮಾಡಲಿಕ್ಕೆ ಸೆಟ್ ಏಜ್ ಅನ್ನೋ ಫಂಕ್ಷನ್ನಿಗೆ ಅದನ್ನು ಮೂವ್ ಮಾಡಿದ್ವಿ. ಇಲ್ಲಿ ಮೂವ್ ಮಾಡಿ ಆ ಏಜನ್ನು ಚೆಕ್ ಮಾಡಿದ್ವಿ. ಆ ಏಜ್ ಈ ರೇಂಜಲ್ಲಿ ಇದೆಯೋ ಅಥವಾ ಇದರಲ್ಲಿ ಇದೆಯೋ ನೋಡಿದ್ವಿ. ಇಫ್ ಸ್ಟೇಟ್ಮೆಂಟಿಂದ ಇದರಲ್ಲಿದ್ದು ಒಂದು ಟೈಪ್ ಎರರ್ ಮೆಸೇಜ್ ಕೊಟ್ವಿ, ಇದರಲ್ಲಿದ್ದು ಒಂದು ಟೈಪ್ ಎರರ್ ಮೆಸೇಜ್ ಕೊಟ್ವಿ. ಇಲ್ಲದೆ ಇದ್ರೆ ವ್ಯಾಲಿಡ್ ಏಜ್ ಅಂತ ಹೇಳಿ ತೆಗೆದುಕೊಂಡು ಡಿಸ್ಪ್ಲೇ ಮಾಡಿದ್ವಿ. ಎರರ್ ಆದರೆ ಈ ಎರಡು ಎರರ್ ಯಾವುದೇ ಬಂದರೂ ಇಲ್ಲಿ ಹೋಗ್ಬಿಡ್ತದೆ ಅಂತ ಆಯ್ತು. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಕ್ಲಿಯರ್? ನೆಕ್ಸ್ಟ್, the final A class.
The finally block always executes whether an exception occurred or not. ಆಗಲಿ ಆಗದೇ ಇರಲಿ, ಏನೇ ಎಕ್ಸೆಪ್ಷನ್ ಬರಲಿ ಬರದೇ ಇರಲಿ, ಫೈನಲಿ ವರ್ಕ್ ಆಗೇ ಆಗ್ತದೆ. ಅದಕ್ಕಾಗಿ ನಾವು ಇಲ್ಲಿ ನೋಡ್ರಿ ಒಂದು ಪಿಕ್ಚರ್ ಹೆಂಗಿದೆ ಅಂದರೆ, ಥಿಂಕ್ ಆಫ್ ಫೈನಲಿ ಆಸ್ ದ ಎಕ್ಸಿಟ್ ಡೋರ್ ಎವ್ರಿ ಒನ್ ಮಸ್ಟ್ ಪಾಸ್ ಥ್ರೂ ರಿಗಾರ್ಡ್ಲೆಸ್ ಆಫ್ ವಾಟ್ ಹ್ಯಾಪಂಡ್ ಇನ್ಸೈಡ್. ಒಳಗಡೆ ಏನೇ ಆಗಲಿ ಹೊರಗಡೆ ಹೋಗಬೇಕಾದ್ರೆ ಈ ಡೋರಿಂದನೇ ಹೋಗಬೇಕು ಅಂತ ಹೇಳಿದ್ರೆ ಎಲ್ಲರೂ ಆ ಡೋರಿಂದನೇ ಹೋಗಬೇಕು. ಅದೇ ಟೈಪಲ್ಲಿ ಅರ್ಥ ಆಯಿತು ಫೈನಲಿ. ಟ್ರೈದಲ್ಲಿ ಏನು ಬೇಕಾರಾಗಲಿ, ಎರರ್ ಬರಲಿ ಬರದೇ ಇರಲಿ, ಫೈನಲಿ ಒಂದ್ಸಲ ಬಂದೇ ಹೊರಗೆ ಹೋಗಬೇಕು ಅನ್ನೋ ಕಾನ್ಸೆಪ್ಟನ್ನು ದ ಫೈನಲಲ್ಲಿ ಹೇಳಿದ್ದಿದೆ. ಟ್ರೈ file is equal to open student data.txt in the read mode. Open the student data.txt in read mode. Content is equal to file.read. Process the content. Except file not found error, print the student data file is missing. Finally, file.close. Nodri. Finally is used for two purposes commonly: to display the end message or to do some end procedures. End procedures ಅಂದ್ರೆ ಯಾವುದು? ಫೈಲನ್ನು ಕ್ಲೋಸ್ ಮಾಡಬೇಕು. ಓಪನ್ ಆಗಿದೆ, ಕ್ಲೋಸ್ ಮಾಡೋದಕ್ಕೆ ಮತ್ತೆ ಸಪ್ರೇಟ್ ಕೋಡಿಂಗ್ ಬರೆಯೋದು ಬೇಡ. ಇಲ್ಲಿ ಬರೆದಿಟ್ಬಿಟ್ರೆ ಏನೇ ಆಗಲಿ ಈ ಪಾರ್ಟ್ ಎಕ್ಸೆಪ್ಟಿಗೆ ಬರಲಿ ಅಥವಾ ಬರದೇ ಇರಲಿ, ಇಟ್ ವರ್ಕ್ಸ್ ವಿತ್ ದ ಕ್ಲೋಸ್. ಸೊ ದೆನ್ ಕ್ಲೋಸ್ ದ ಫೈಲ್, ದಟ್ ಇಸ್ ಪ್ರಿಂಟ್ ಫೈಲ್ ಆಪರೇಷನ್ ಕಂಪ್ಲೀಟೆಡ್. ಕಾಮನ್ ಯೂಸಸ್: ಕ್ಲೋಸಿಂಗ್ ದ ಫೈಲ್, ಡೇಟಾಬೇಸ್ ಕನೆಕ್ಷನ್ಸ್ ಎಂಡ್ ಮಾಡಲಿಕ್ಕೆ, ನೆಟ್ವರ್ಕ್ ರಿಸೋರ್ಸನ್ನು ರಿಲೀಸ್ ಮಾಡಲಿಕ್ಕೆ, ಆರ್ ಎನಿ cleanup operation. This finally is helpful. Okay, not only in the Python, in all the languages this concept is there. Even C++, Java, C#, Kotlin, ನೀವು ಯಾವುದೇ ಹೊಸ ಹೊಸ ಲ್ಯಾಂಗ್ವೇಜ್ ಬಂದಿದ್ದಾವೆ ಅದರಲ್ಲೆಲ್ಲ ಈ ಫೀಚರನ್ನು ಕೊಟ್ಟಿದ್ದಿದೆ. ಎಲ್ಲ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಎಲ್ಲ ಕಡೆ ಇದೆ. ನೀವು ಒಂದು ಕಡೆ ಕಲ್ತ್ರಿ ಅಂದರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಕಲ್ತಂಗೆ. ಇದನ್ನು ನಾವು ಚೆಕ್ ಮಾಡಿ ನೋಡುವ ಈಗ. Now run. Name error, file is not defined. We will create one new text file. We will give the name file. So we will type education help channel. Okay, we will save it. Save as student data.txt. I'll copy this one and we will paste it here in the file name txt, and we will make this one as a text file and save. Okay, now we will close. Now run the program. File operation completed. Because there is a file now, it will not show this error. If a file is not there, it will show the error. Okay, now here I will make this one as student, student. Now we will run. Now that file is not there, so it will show the final error message but with the error. Name file is not defined. But if I take student underscore data.txt, that file is available. Again when I run, it will show file operation completed. That means it will show the final message even though there is file is not available. Otherwise, if the file is available, for both the thing, it will display the file operation completed. ಎಲ್ಲದಕ್ಕೂ file operation completed ಅಂತ ಹೇಳಿ ತೋರಿಸಿ ಹೊರಗೆ ಹೋಗ್ತದೆ ಅಂತ ಅರ್ಥ. Next is else clause. You can also use an else clause that runs only if no exceptions occurred. Exceptions ಇಲ್ಲದೆ ಇದ್ರೆ ಮಾತ್ರ ಇದು ವರ್ಕ್ ಆಗ್ತದೆ. ಫೈನಲ್ ಏನಾಗಿತ್ತು, ಏನಾದರೂ ವರ್ಕ್ ಆಗ್ತದೆ. ಇಲ್ಲೇನು ಎಲ್ಸ್ ಅಂತ ಏನು ಹೇಳ್ತಾನವ, ಎಲ್ಸ್ ರನ್ಸ್ ಓನ್ಲಿ ಇಫ್ ನೋ ಎಕ್ಸೆಪ್ಷನ್ಸ್ ಆರ್ ಆಕರ್ಡ್. ಎಕ್ಸೆಪ್ಷನ್ಸ್ ಆಗದೇ ಇದ್ರೆ ಮಾತ್ರ ಎಲ್ಸ್ ಅನ್ನೋದು ವರ್ಕ್ ಆಗ್ತದೆ. ಈಗ ನೋಡ್ರಿ, ಟ್ರೈ marks equal to int input, enter your marks. We are taking marks from the user. We are trying this code. Except value error. If the value error comes, display this message: invalid input, please enter a number. Otherwise, if marks greater than or equal to 0 and marks less than or equal to 100, print f use code marks. ನೋಡ್ರಿ, ಎಲ್ಸ್ ಅನ್ನೋದು ಯಾವಾಗ ರನ್ ಆಗ್ತದೆ, ಎಕ್ಸೆಪ್ಷನ್ ಆಗದೇ ಇದ್ರೆ.
ಅಂದರೆ ಮಾರ್ಕ್ಸ್ ಏನಾದರೂ ವ್ಯಾಲಿಡ್ ಮಾರ್ಕ್ಸ್ ಕೊಟ್ಟರೆ ಎಲ್ಸಿಗೆ ಬರ್ತದೆ ಅಂತ ಆಯಿತು. ವ್ಯಾಲಿಡ್ ಮಾರ್ಕ್ಸ್ ಕೊಡಲೇ ಇಲ್ಲ ಅಂದರೆ ಎಕ್ಸೆಪ್ಟ್ ಪಾರ್ಟಿಗೆ ಹೋಗ್ತದೆ, ಎರರ್ ಮೆಸೇಜ್ ಅಂತ ತೋರಿಸಿ ಹೊರಗಡೆ ಹೋಗ್ತದೆ. ಇಫ್ ಮಾರ್ಕ್ಸ್ ಗ್ರೇಟರ್ ದೆನ್ 0, ಮಾರ್ಕ್ಸ್ ಲೆಸ್ ದೆನ್ 100 ಇದನ್ನು ಡಿಸ್ಪ್ಲೇ ಮಾಡು. ಇಲ್ಲದೆ ಇದ್ರೆ ಮಾರ್ಕ್ಸ್ ಶುಡ್ ಬಿ ಬಿಟ್ವೀನ್ 0 and 100. ಅಂದರೆ ಇಲ್ಲಿ ಇನ್ವ್ಯಾಲಿಡ್ ಇನ್ಪುಟ್ ಕೊಟ್ಟರಷ್ಟೇ ವ್ಯಾಲ್ಯೂ ಎರರಿಗೆ ಹೋಗ್ತದೆ. ಅಂದರೆ ನೀವು ಕ್ಯಾರೆಕ್ಟರ್ ಏನಾದರೂ ಕೊಟ್ರಿ ಆವಾಗ ಇದಕ್ಕೆ ಬರ್ತದೆ ಅಂತ ಆಯಿತು. ಫೈನಲಿ ಲಾಸ್ಟ್ ಎಂಡಿಗೆ ಮೆಸೇಜನ್ನು ತೋರಿಸ್ತದೆ. ಈಗ ನೋಡ್ರಿ ಯಾವ ಟೈಪಲ್ಲಿ ವರ್ಕ್ ಆಯಿತು, ಹೇಗೆ ಯೂಸ್ ಆಗೋದಿದೆ ಅನ್ನೋದು ನಾವು ಕಲ್ತ್ಕೊಳ್ಬೇಕು. ಫೈನಲಿ ಏನಾಗಿತ್ತು, ಏನಾದರೂ ವರ್ಕ್ ಆಗು. ಇಲ್ಲಿ ಎಲ್ಸ್ ಅನ್ನೋದೇನು, ಇಫ್ ದೆರ್ ಇಸ್ ನೋ ಎಕ್ಸೆಪ್ಷನ್ ಆಕರ್ಡ್ ದೆನ್ ಓನ್ಲಿ ಇಟ್ ವರ್ಕ್ಸ್. ಇದನ್ನು ನಾವು ಯೂಸ್ ಮಾಡ್ಕೊಳ್ಬಹುದು. ಟ್ರೈ, ಎಕ್ಸೆಪ್ಟ್, ವ್ಯಾಲ್ಯೂ ಎರರ್, ಎಲ್ಸ್, ದಿಸ್ ಒನ್, otherwise finally. The else block helps separate normal code flow from exception handling code. Okay, clear? ನೋಡ್ರಿ ಈಗ ಇದನ್ನು ಟ್ರೈ ಮಾಡಿ ನೋಡುವ. Now we will run the program. We will see. Enter your marks 45. So use code 45 marks, marks processing completed. You can see here. Use code 45 marks, that means marks greater than or equal to 0. It will come to the else part because marks is valid. Valid means it comes to the else part. Else part ಅಲ್ಲಿ ಬಂತು. ಮತ್ತೆ ಯೂಸ್ ಕೋಡ್ ಕರ್ಲಿ ಬ್ರಾಕೆಟ್ ಅಲ್ಲಿ ಅಂದರೆ ಫ್ಲವರ್ ಬ್ರಾಕೆಟ್ ಅಲ್ಲಿ ಕೊಟ್ಟಿರೋದ್ರಿಂದ ಮಾರ್ಕ್ಸ್ ಅನ್ನ ಇಲ್ಲಿ ರಿಪ್ಲೇಸ್ ಮಾಡ್ತು. ಯೂಸ್ ಕೋಡ್ 45 ಮಾರ್ಕ್ಸ್ ಅಂತ ಹೇಳಿ ಡಿಸ್ಪ್ಲೇ ಆಯಿತು. ಕರೆಕ್ಟಾ? ಮತ್ತೆ ಫೈನಲಿ ಇರೋದ್ರಿಂದ ಮಾರ್ಕ್ಸ್ ಪ್ರೊಸೆಸಿಂಗ್ ಕಂಪ್ಲೀಟೆಡ್ ಅಂತ ಹೇಳೋದು ಬಂತು. ಮತ್ತೊಂದು ಸಲ ರನ್ ಮಾಡುವ. We'll close this one. Okay, then run again with marks 130. Okay, marks should be between 0 and 100. Illittu marks should be between 0 and 100. ಅದಂದ್ರೆ if ಇದರೊಳಗೆ ಇಲ್ಲ ಅಂದ್ರೆ else part ಹಾಕಿದ್ದಿದೆ. Marks should be between 0 and 100. Marks processing completed. So that is over. Then again we will try with the another one, that is with the value error. Okay, ಅದನ್ನು ಟ್ರೈ ಮಾಡಿ ನೋಡುವ. ಸೊ ವ್ಯಾಲ್ಯೂ ಎರರ್ ಬರಬೇಕು ಅಂದರೆ ನಾನೇನು ಮಾಡ್ತೇನೆ, ಕ್ಯಾರೆಕ್ಟರ್ ಟೈಪ್ ಮಾಡ್ತೇನೆ, ಹಲೋ. ಸೊ ಇನ್ವ್ಯಾಲಿಡ್ ಇನ್ಪುಟ್ ಪ್ಲೀಸ್ ಎಂಟರ್ ಎ ನಂಬರ್. ನೋಡ್ರಿ, ಇನ್ವ್ಯಾಲಿಡ್ ಇನ್ಪುಟ್ ಪ್ಲೀಸ್ ಎಂಟರ್ ಎ ನಂಬರ್ ಅಂತೇಳಿ ಮೆಸೇಜ್ ಬಂತು. ಸೊ ಮಾರ್ಕ್ ಪ್ರೊಸೆಸಿಂಗ್ ಕಂಪ್ಲೀಟೆಡ್ ಅಂತ ಬಂತು. ನೋಡ್ರಿ, ಟ್ರೈ ಮಾರ್ಕ್ಸ್ ಅನ್ನು ಕೊಟ್ವಿ, ಇಟ್ ವಿಲ್ ಗೋ ಟು ದಿ ಎಕ್ಸೆಪ್ಟ್ ಪಾರ್ಟ್, ಅದರ್ವೈಸ್ ಇಟ್ ವಿಲ್ ಗೋ ಟು ದಿ ಎಲ್ಸ್ ಪಾರ್ಟ್ ಅಂತ ಹೇಳಿದ್ರೆ ಮಾರ್ಕ್ಸ್ ವ್ಯಾಲಿಡ್ ಇದ್ರೆ ಮಾತ್ರ ಎಲ್ಸಿ ಬರ್ತದೆ. ಎಲ್ಸಲ್ಲಿ ನಾವು ಏನು ಮಾಡಿದ್ದೇವೆ, ಇಫ್ ಸ್ಟೇಟ್ಮೆಂಟ್ ಹಾಕಿ ಅದನ್ನು ಕರೆಕ್ಟಾಗಿ ಡಿಸ್ಪ್ಲೇ ಮಾಡೋ ಪ್ರಾಪರ್ ಮೆಸೇಜನ್ನು ಕೊಟ್ಟಿದ್ದೇವೆ. ಮತ್ತು ಲಾಸ್ಟ್ ಎಂಡಿಗೆ ಫೈನಲಿ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಟ್ಟಿದ್ದಿದೆ, ನೀವು ಇಲ್ಲಿ ನೋಡ್ಬೋದು. ಕ್ಯಾಲ್ಕುಲೇಟ್ ಗ್ರೇಡ್, ಟ್ರೈ ಗೆಟ್ ಸ್ಟೂಡೆಂಟ್ ಇನ್ಫಾರ್ಮೇಷನ್, ನೇಮ್ ಈಸ್ ಈಕ್ವಲ್ ಟು ಇನ್ಪುಟ್ ಎಂಟರ್ ಸ್ಟೂಡೆಂಟ್ ನೇಮ್, ದೆನ್ ದ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮಾರ್ಕ್ಸನ್ನು ತೆಗೆದುಕೊಂಡಿದ್ದಿದೆ. 3 subjects marks ತೆಗೆದುಕೊಂಡಿದ್ದಿದೆ by using input. Then total is equal to physics marks plus chemistry marks plus maths marks. Then the percentage is equal to total divided by 3. Then by using print F format, name we are displaying total marks, the total divided by 100 total marks ಅಂತ ತೋರಿಸಿದ್ದುಂಟು. ಹಾಗೆ ಪರ್ಸೆಂಟೇಜ್ ಅನ್ನು ತೋರಿಸಿ ಟೋಟಲ್ ಎಷ್ಟಕ್ಕೆ ಅಂತ ಹೇಳಿ ಬರೆದಿದ್ದುಂಟು. ಟೋಟಲ್ ಮಾರ್ಕ್ಸ್ ಫಾರ್ 300. ದೆನ್ ಪ್ರಿಂಟ್ ಪರ್ಸೆಂಟೇಜ್ ಟು ಎಫ್ ಪರ್ಸೆಂಟೇಜ್ ಅಂದರೆ ಪರ್ಸೆಂಟೇಜ್ ಫಾರ್ಮೆಟಲ್ಲಿ ಡಿಸ್ಪ್ಲೇ ಮಾಡಿದ್ದಿದೆ. ವಿತ್ ಫ್ರ್ಯಾಕ್ಷನಲ್ ಇದ್ರೆ ಅದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಎಫ್ ಅನ್ನು ಯೂಸ್ ಮಾಡಿದ್ದಿದೆ. ದೆನ್ ದ ಎಕ್ಸೆಪ್ಟ್ ವ್ಯಾಲ್ಯೂ ಎರರ್, ಇದರ ಕಂಟಿನ್ಯೂಷನ್ ಟ್ರೈ ಇದನ್ನು. ಎಕ್ಸೆಪ್ಟ್ ವ್ಯಾಲ್ಯೂ ಎರರ್ ಬಂದರೆ ಎಂಟರ್ ವ್ಯಾಲಿಡ್ ಮಾರ್ಕ್ಸ್ ನಂಬರ್ ಒನ್ಲಿ, ಇಲ್ಲದೆ ಇದ್ರೆ ಉಳಿದಿದ್ದು ಯಾವುದೇ ಎರರ್ ಬಂದರೂ ಎಕ್ಸೆಪ್ಟ್ ಎಕ್ಸೆಪ್ಷನ್ ಆಸ್ ಈ ಕೋಲನ್. ನೋಡ್ರಿ, ಎರಡು ಟೈಪಲ್ಲಿ ನಾವು ಜೆನೆರಿಕ್ ಎಕ್ಸೆಪ್ಷನ್ಸನ್ನು ತೆಗೆದುಕೊಳ್ಬೋದು ಅಂತ ನಾನು ಮುಂಚೆನೂ ಹೇಳಿದ್ದೆ. ಎಕ್ಸೆಪ್ಟ್ ಅನ್ನೋದು ಅಷ್ಟೇನೂ ತೆಗೆದುಕೊಳ್ಬೋದು ಅಥವಾ ಎಕ್ಸೆಪ್ಟ್ ಎಕ್ಸೆಪ್ಷನ್ ಆಸ್ ಈ ಕೋಲನ್ ಹಾಗೂ ತೆಗೆದುಕೊಳ್ಬೋದು. ಪ್ರಿಂಟ್ ಇನ್ ಅನ್ಎಕ್ಸ್ಪೆಕ್ಟೆಡ್ ಎರರ್ ಆಕರ್ಡ್, ದೆನ್ ದ ಫೈನಲಿ ಪ್ರಿಂಟ್ ದ ಗ್ರೇಡ್ ಕ್ಯಾಲ್ಕುಲೇಷನ್ ಪ್ರೊಸೆಸ್ ಕಂಪ್ಲೀಟೆಡ್. ದೆನ್ ಇದು ಫಂಕ್ಷನ್ ಆಯಿತು. ಮೇನ್ ಪ್ರೋಗ್ರಾಮ್ ಏನಿದೆ ಇಲ್ಲಿ ಕಾಲ್ ಮಾಡ್ತಾ ಇದ್ದೇವೆ. ದ ಫಂಕ್ಷನ್ ಕ್ಯಾಲ್ಕುಲೇಟ್ ಗ್ರೇಡ್ ಅನ್ನೋದನ್ನು ಕಾಲ್ ಮಾಡ್ತಾ ಇದ್ದೇವೆ. ಓಕೆ, ಇಲ್ಲಿ ಮೇನ್ ಕಾಲಿಂಗ್ ಪ್ರೋಗ್ರಾಮ್ ಕ್ಯಾಲ್ಕುಲೇಟ್ ಗ್ರೇಡ್. ಅವಾಗ ಏನು ಬರ್ತದೆ, ಫಸ್ಟ್ ಸ್ಟೂಡೆಂಟ್ ನೇಮ್ ಕೇಳುತ್ತದೆ. ಸ್ಟೂಡೆಂಟ್ ನೇಮ್ ಕೊಟ್ಟಿದ್ದಾನೆ ಝೇವಿಯರ್ ಅಂತ. ದೆನ್ ದ ಮಾರ್ಕ್ಸ್ 78, 89, 99 ಸ್ಟೂಡೆಂಟ್. ಇದರಿಂದ ಈ ಪ್ರಿಂಟಿಂದ ಸ್ಟೂಡೆಂಟ್ ಝೇವಿಯರ್ ಅಂತ ಬಂತು.
Total marks 266 for 300, percentage 88.67%. Grade calculation process completed because of finally. ಓಕೆ, ಇದನ್ನು ರನ್ ಮಾಡಿ ನೋಡುವ ಹೇಗೆ ವರ್ಕ್ ಆಗ್ತದೆ ಅನ್ನೋದು ನಿಮ್ಗೆ ಕರೆಕ್ಟಾಗಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಪೈಥಾನ್ ಅಲ್ಲಿ ಹೇಗೆ ವರ್ಕ್ ಆಗ್ತವೆ. ಇನ್ ಪ್ರೋಗ್ರಾಮ್ ಇದು ಫಂಕ್ಷನ್ ಏರಿಯಾ ಆಯಿತು. ಬೇಕಾದ್ರೆ ಮೇಲ್ಗಡೆ ಇಲ್ಲಿ ಫಂಕ್ಷನ್ ಪಾರ್ಟ್ ಅಂತ ಬರೀತೇನೆ ನಮ್ಗೆ ಅರ್ಥ ಆಗಲಿಕ್ಕೆ. ನಾವು ಕಮೆಂಟ್ಸನ್ನು ಎಷ್ಟು ಬೇಕಾದ್ರೂ ಬರೀಬೋದು, ಆದರೆ ನಮ್ಗೆ ಅರ್ಥ ಆಗೋದಕ್ಕೆ ಬರೆಯೋದು. ಅದು ಮುಂದೊಂದು ದಿನ ಓಪನ್ ಮಾಡಿದಾಗ ಪ್ರೋಗ್ರಾಮ್ಸನ್ನು ನನಗೆ ಅರ್ಥ ಆಗಬೇಕು, ಆ ಪ್ರೋಗ್ರಾಮ್ ನಾನು ಯಾತ್ರ ಸಲುವಾಗಿ ಮಾಡಿದ್ದೆ, ಏನು ಮಾಡಿದ್ದೆ ಅಂತ. ಅದಕ್ಕಾಗಿ ನಾವು ಕಮೆಂಟ್ಸ್ ಮಧ್ಯೆ 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 ಬರಿತೇವೆ ಪ್ರೋಗ್ರಾಮ್ಸ್ ಬರಿಬೇಕಾದ್ರೆ. ಅದು ಒಳ್ಳೆ ಪ್ರಾಕ್ಟೀಸ್. ಸೊ ಟ್ರೈ ಗೆಟ್ ಸ್ಟೂಡೆಂಟ್ ಇನ್ಫಾರ್ಮೇಷನ್, ಇದು ಸ್ಟೂಡೆಂಟ್ ಇನ್ಫಾರ್ಮೇಷನ್ ತೊಗೊಳ್ಲಿಕ್ಕೆ, ಟೋಟಲ್ ಆ್ಯಂಡ್ ಪರ್ಸೆಂಟೇಜ್ ಇದನ್ನು ಮಾಡಲಿಕ್ಕೆ ಅಂತ ಇಲ್ಲಿ ಬರೆದಿದ್ದೆ ನೋಡ್ರಿ. Then the accept value error, accept exception as equal, finally then the calculate grade. Now we will run. ಈಗ ರನ್ ಮಾಡಿ ನೋಡುವ ಈ ಪ್ರೋಗ್ರಾಮನ್ನು ಹೇಗೆ ವರ್ಕ್ ಆಗ್ತದೆ ಅಂತ. run the module. Okay, it will save that program and then enter student name. I will take Jason, physics marks 90, 89, 78. Okay, student Jason, total marks 257 by 300, percentage 85.67%. Grade calculation process completed. Now we will run again to take this value error. ನಾನೀಗ ಏನು ಮಾಡ್ತೇನೆ ಅಂದರೆ run module. I will take student name Jason, marks J. So please enter valid marks, number only. Grade calculation process completed. ನೋಡ್ರಿ ಇಲ್ಲಿ ಪ್ಲೀಸ್ ಎಂಟರ್ ವ್ಯಾಲಿಡ್ ಮಾರ್ಕ್ಸ್ ಅನ್ನೋದು ಫಸ್ಟ್ ಎಕ್ಸೆಪ್ಟ್ ಅನ್ನು ಬರೆದಿದ್ದಿದೆ, ಅದನ್ನು ತೆಗೆದುಕೊಳ್ತು. ವ್ಯಾಲ್ಯೂ ಗ್ರೇಡ್ ಕ್ಯಾಲ್ಕುಲೇಷನ್ ಪ್ರೊಸೆಸ್ ಕಂಪ್ಲೀಟೆಡ್ ಫೈನಲ್ ಸಲುವಾಗಿ ಬಂದಿತ್ತು. ಸೊ ಬೇರೆ ಏನಾದರೂ ಎರರ್ಸ್ ಇದ್ದರೆ ಅದು ತೆಗೆದುಕೊಳ್ತದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಆ್ಯಂಡ್ ಟುಮಾರೋ ವಿ ವಿಲ್ ಕಂಟಿನ್ಯೂ ವಿತ್ exception handling in Python. That is like, what are the needs of exception handling, then try except block, simple concept. Once again we will revise it, and basic exception handling techniques, and then multiple exception handling what we have seen. Just we will revise that one and we will complete the chapter. Thank you. God bless you.